ಭಾರತದ ಹಿಂದೂ ಧರ್ಮದಲ್ಲಿ ಪೂಜಿಸುವಂಥ 6 ಶಕ್ತಿಶಾಲಿ ದೇವತೆಗಳು. ಭಾರತೀಯ ಹಿಂದೂ ಸಂಪ್ರದಾಯದಲ್ಲಿ ಗ್ರಾಮ ದೇವತೆಗಳ ಪೂಜೆಗೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ. ದೇಶದ ಪ್ರತಿಯೊಂದು ಗ್ರಾಮೀಣ ಭಾಗವು ಒಂದಲ್ಲ ಒಂದು ಗ್ರಾಮ ದೇವತೆಯನ್ನು ಹೊಂದಿದ್ದಾರೆ ಹಾಗೂ ಅವರನ್ನು ವಿವಿಧ ಕಾರ್ಯಗಳಲ್ಲಿ ಯಶಸ್ಸನ್ನು ಸಾಧಿಸಲು ಆರಾಧಿಸುತ್ತಾರೆ. ಹಿಂದೂ ಧರ್ಮದಲ್ಲಿ ಪೂಜಿಸುವಂಥ ಅತ್ಯಂತ ಶಕ್ತಿಶಾಲಿ ಗ್ರಾಮ ದೇವತೆಗಳು ಯಾರು, ಅವರನ್ನೇಕೆ ಪೂಜಿಸಲಾಗುತ್ತದೆ ಎಂಬುದು ಹೀಗಿದೆ. ಗ್ರಾಮ ದೇವತೆಗಳನ್ನು ನಿರ್ದಿಷ್ಟ ಗ್ರಾಮ ಅಥವಾ ಪ್ರದೇಶದ ರಕ್ಷಣೆಗೆ ದೇವತೆಗಳೆಂದು ಪರಿಗಣಿಸಲಾಗುತ್ತದೆ. ಈ ಗ್ರಾಮ ದೇವತೆಗಳ ಹೆಸರುಗಳನ್ನು ವಿವಿಧ ಪ್ರದೇಶಗಳಿಗೆ ತಕ್ಕಂತೆ, ಜನರ ನಂಬಿಕೆಗೆ ತಕ್ಕಂತೆ ಭಿನ್ನ ಭಿನ್ನವಾಗಿರುತ್ತವೆ. ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ದೇವತೆಗಳಿಗೆ ಅವರದೇ ಆದ ವಿಶೇಷ ಮಹತ್ವವಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಯಾವುದೇ ಶುಭ ಕಾರ್ಯಕ್ರಮಗಳನ್ನು, ಮಂಗಳಕರ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಮುನ್ನ ಗ್ರಾಮ ದೇವತೆಯನ್ನು ಪೂಜಿಸುವ ಸಂಪ್ರದಾಯವಿದೆ. ಗ್ರಾಮ ದೇವತೆಗಳನ್ನು ಆಯಾ ಗ್ರಾಮಕ್ಕೆ ರಕ್ಷಕರು ಎಂದು ಕರೆಯಲಾಗುತ್ತದೆ. ಅವರ ಆಶೀರ್ವಾದವು ಗ್ರಾಮದಲ್ಲಿ ಸಂತೋಷ, ಶಾಂತಿ ಮತ್ತು ಸಮೃದ್ಧಿಯ ಖಚಿತಪಡಿಸುತ್ತದೆ ಮತ್ತು ನೈಸರ್ಗಿಕ ವಿಕೋಪಗಳು ಮತ್ತು ಸಾಂಕ್ರಾಮಿಕ ರೋಗಗಳಂತಹ ಸಮಸ್ಯೆಗಳಿಂದ ರಕ್ಷಿಸುತ್ತದೆ ಎಂದು ಜನರು ನಂಬುತ್ತಾರೆ. ಧರ್ಮದಲ್ಲಿ ದೇವತೆಗಳು ಮತ್ತು ದೇವತೆಗಳನ್ನು ಪೂಜಿಸುವ ಸಂಪ್ರದಾಯವು ಸಾವಿರಾರು ವರ್ಷಗಳ ಹಿಂದಿನಿಂದಲೂ ದೇಶದಾದ್ಯಂತ ದುರ್ಗಾ, ಲಕ್ಷ್ಮಿ ಮತ್ತು ಸರಸ್ವತಿ ದೇವಿಯನ್ನು ಪೂಜಿಸಲಾಗುತ್ತದೆ. ಕೆಲವು ಗ್ರಾಮ ದೇವತೆಗಳು ಪೂಜೆಯು ನಿರ್ದಿಷ್ಟ ಪ್ರದೇಶಗಳಿಗೆ ಮತ್ತು ಗ್ರಾಮಗಳಿಗೆ ಸೀಮಿತವಾಗಿದೆ. ಮಾರಮ್ಮ, ಮಾರಿಚಾಂಡಮ್ಮ ಕರ್ನಾಟಕ ಮತ್ತು ತಮಿಳುನಾಡು, ದಕ್ಷಿಣ ಭಾರತದ ಹಳ್ಳಿಗಳಲ್ಲಿಯೂ ಕಾಣಸಿಗುವ ಅತ್ಯಂತ ಪ್ರಭಾವಶಾಲಿ ದೇವತೆ. ಸಾಂಕ್ರಾಮಿಕ ರೋಗಗಳನ್ನು ನಿವಾರಿಸುವ ಮತ್ತು ಮಳೆ ಬೆಳೆ ಕರುಣಿಸುವ ದೇವತೆಯಾಗಿ ಇವರನ್ನು ಪೂಜಿಸಲಾಗುತ್ತದೆ. ಪ್ರತಿ ವರ್ಷ ಜರುಗಿರುವ ಮಾರಮ್ಮನ ಜಾತ್ರೆಯು ಗ್ರಾಮೀಣ ಭಾಗದ ದೊಡ್ಡ ಹಬ್ಬ. ಹರಕೆಗಳು. ಭಕ್ತರು ತಮ್ಮ ಕಷ್ಟಗಳನ್ನು ನಿವಾರಣೆಯಾಗಲು ಉಪ್ಪು, ಮೆಣಸಿನಕಾಯಿ ಹಾಗೂ ಕೆಲವು ಕಡಲೆಗಳಲ್ಲಿ ತಮ್ಮ ಮನೆಯಲ್ಲೇ ಬಳಸುವ ವಸ್ತುಗಳನ್ನು ದೇವರಿಗೆ ಅರ್ಪಿಸುವ ಸಂಪ್ರದಾಯವಿದೆ. ಉದಾಹರಣೆಗೆ ಕಾರವಾರದ ಮಾರಿಕಾಂಬ ದೇವಸ್ಥಾನ, ಬೆಂಗಳೂರಿನಲ್ಲಿರುವ ಪ್ರಮುಖ ಮಾರಮ್ಮ ದೇವಸ್ಥಾನಗಳಾದ ಬಾಗಲಗುಂಟೆ ಮಾರಮ್ಮ ದೇವಾಲಯ, ಚೋಳನಾಯಕನಹಳ್ಳಿ ಮಾರಮ್ಮನ ದೇವಾಲಯ ಸೇರಿದಂತೆ ಕರ್ನಾಟಕದಾದ್ಯಂತ ಅಪಾರ ಭಕ್ತರನ್ನು ಹೊಂದಿರುವ ಪವಿತ್ರ ಕ್ಷೇತ್ರಗಳಾಗಿವೆ. ರೇಣುಕ ಯಲ್ಲಮ್ಮ ದೇವಿಯು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಸವದತ್ತಿಯಲ್ಲಿರುವ ಅತ್ಯಂತ ಪ್ರಸಿದ್ಧ ಐತಿಹಾಸಿಕ ಮತ್ತು ಪೌರಾಣಿಕ ಶಕ್ತಿ ದೇವಾಲಯಗಳನ್ನು ಕರ್ನಾಟಕದ ಜೊತೆಗೆ ಮಹಾರಾಷ್ಟ್ರ, ಆಂಧ್ರಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿಯೂ ಭಕ್ತಿಯಿಂದ ಆರಾಧಿಸುತ್ತದೆ. ರಾಷ್ಟ್ರದಾದ್ಯಂತ ಅಪಾರ ಸಂಖ್ಯೆಯ ಭಕ್ತರು ಇವಳನ್ನು ತಮ್ಮ ಕುಲದೇವತೆಯಾಗಿ ಪೂಜಿಸುತ್ತಾರೆ. ಮೂಲ ಮತ್ತು ಪುರಾಣ. ರೇಣುಕಾದೇವಿಯ ಮಹರ್ಷಿ ಜಮದಾಗ್ನಿಯ ಪತ್ನಿ ಮತ್ತು ಭಗವಾನ್ ವಿಷ್ಣುವಿನ 6ನೆಯ ಅವತಾರವಾದ ಪರಶುರಾಮನ ತಾಯಿ. ನವರಾತ್ರಿ ಮತ್ತು ಹುಣ್ಣಿಮೆ ದಿನದಲ್ಲಿ ದೇವಿಗೆ ವಿಶೇಷ ಪೂಜೆಗಳು ಮತ್ತು ಜಾತ್ರೆಗಳು ನಡೆಯುತ್ತವೆ. ಇವುಗಳನ್ನು ಅದ್ದೂರಿಯಾಗಿ ಆಚರಿಸುವ ಜಾತ್ರೆಗಳಲ್ಲಿ ಏಳು ಗುಡ್ಡದ ಯಲ್ಲಮ್ಮ ಎಂದು ಭಕ್ತಿಯಿಂದ ಕರೆಯುತ್ತಾರೆ. ಪುಲೇರಮ್ಮ. ಆಂಧ್ರಪ್ರದೇಶದ ತೆಲಂಗಾಣ, ತೆಲುಗು ರಾಜ್ಯಗಳ ಗ್ರಾಮೀಣ ಭಾಗದಲ್ಲಿ ಪುಲೇರಮ್ಮ ಅತ್ಯಂತ ಶಕ್ತಿಶಾಲಿ ಗ್ರಾಮ ದೇವತೆ. ಹಳ್ಳಿಯ ಗಡಿ ಕಾಯುವ ದೇವತೆಯಾಗಿ ಈಕೆಯನ್ನು ಪ್ರತಿಷ್ಠಾಪಿಸಲಾಗುತ್ತದೆ. ಸಿಡುಬು, ದಂಡಾರ ಮುಂತಾದ ರೋಗಗಳಿಂದ ಗ್ರಾಮಸ್ಥರನ್ನು ರಕ್ಷಿಸುತ್ತಾಳೆ ಎಂದು ಭಕ್ತರು ದೃಢ ನಂಬಿಕೆಯಿದೆ. ಶೀತಲ ಮಾತಾ ಅಥವಾ ಶೀತಲಾದೇವಿ. ಉತ್ತರ ಭಾರತದಲ್ಲಿ, ವಿಶೇಷವಾಗಿ ಉತ್ತರ ಪ್ರದೇಶದ, ಹರಿಯಾಣ, ರಾಜಸ್ಥಾನ ಮತ್ತು ಬಿಹಾರದಲ್ಲಿ ವ್ಯಾಪಕವಾಗಿ ಪೂಜಿಸಲ್ಪಡುವ ಪ್ರಮುಖ ಹಿಂದೂ ದೇವತೆ. ಸಂಸ್ಕೃತದಲ್ಲಿ ಶೀತಲ ಎಂದರೆ ತಂಪಾದ ಎಂದರ್ಥ. ಆಕೆ ಸಿಡುಬು, ಗುಳ್ಳೆಗಳಿಗೆ ಮತ್ತು ಚರ್ಮದ ಕಾಯಿಲೆಗಳನ್ನು ಗುಣಪಡಿಸುವ ದೇವತೆಯಾಗಿ ನಂಬಲ್ಪಟ್ಟಿದ್ದಾರೆ. ಕಾತ್ಯಾಯನಿ ದೇವಿ. ದುರ್ಗಾದೇವಿಯ 6ನೆಯ ರೂಪ ಮತ್ತು ನವದುರ್ಗಿಯರಲ್ಲಿ ವಿಶೇಷ ಸ್ಥಾನವನ್ನು ಹೊಂದಿದ್ದಾಳೆ. ನವರಾತ್ರಿಯ ಸಮಯದಲ್ಲಿ ಅವಳನ್ನು ಪೂರ್ಣ ಆಚರಣೆಯೊಂದಿಗೆ ಪೂಜಿಸಲಾಗುತ್ತದೆ. ಮದುವೆಯಲ್ಲಿ ಅಡೆತಡೆಗಳನ್ನು ಎದುರಿಸುವವರು ಅಥವಾ ಕೌಟುಂಬಿಕ ಸಮಸ್ಯೆಗೊಳಗಾದವರು ಕಾತ್ಯಾಯನಿ ದೇವಿಯನ್ನು ಪೂಜಿಸುವುದರಿಂದ ಪ್ರಯೋಜನ ಪಡೆಯುತ್ತಾರೆ ಎಂದು ನಂಬಲಾಗುತ್ತದೆ. ಕಾತ್ಯಾಯನಿ ದೇವಿಯ ಆರಾಧನೆಯು ಪತಿ ಪತ್ನಿಯ ನಡುವೆ ಸಾಮರಸ್ಯವನ್ನು ತರುತ್ತಾಳೆ. ಕರ್ನಾಟಕದ ಮಲೆನಾಡು ಹಾಗೂ ಕರಾವಳಿ ಭಾಗದಲ್ಲಿ ಕೃಷಿ ಭೂಮಿಯನ್ನು, ಕಾಡು ಪ್ರಾಣಿಗಳಿಂದ ಬೆಳೆಯನ್ನು ಮತ್ತು ಹಳ್ಳಿಯ ಕುಟುಂಬಗಳನ್ನು ಕಾಯುವ ಉಗ್ರ ಮತ್ತು ಕರುಣಾಮಯಿ ಸ್ವರೂಪದ ಗ್ರಾಮ ದೇವತೆಗಳಾಗಿ ಇವರನ್ನು ಆರಾಧಿಸಲಾಗುತ್ತದೆ. ವಿಶೇಷತೆ, ಈ ಎಲ್ಲಾ ಗ್ರಾಮ ದೇವತೆಗಳು ಪ್ರಕೃತಿಯ ವಿಭಿನ್ನ ರೂಪಗಳಾಗಿ ಹಳ್ಳಿಯ ಜನರ ಕಷ್ಟ ಸುಖಗಳಿಗೆ ತಕ್ಷಣ ಸ್ಪಂದಿಸುವ ಮನೆ ಮಗಳಂತೆ ಮತ್ತು ಜನ್ಮ ನೀಡಿದ ತಾಯಿಯಂತೆ ಪೂಜಿಸಲ್ಪಡುತ್ತಾರೆ. Thank you for watching.